ನಿಮಗೆಲ್ಲ ಗೊತ್ತಿರುವಂತೆ ನಾಳೆ ಇಂಗ್ಲೀಷ್ ಇದೆ, ಸೆಕೆಂಡ್ ಲ್ಯಾಂಗ್ವೇಜು. ಸೊ ಮೊದಲಿಗೆ ನಿಮಗೆ ಎಲ್ಲರಿಗೂ ಆಲ್ ದ ಬೆಸ್ಟು, ಚೆನ್ನಾಗಿ ಮಾಡಿ. ಸೊ ಅಲ್ಲಿ ಏನು ಮೇನ್ ಕೇಳ್ಬೋದು ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್. See the first question. Satish is not interested in music. Is he? ನೋಡಿ, ಸತೀಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಈಸ್ ಹಿ ಹೇಗೆ ಬತ್ತು ಅಂತಂದರೆ, ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಂತಂದರೆ ಯೂಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಹೇಗೆ ಅಂತಂದರೆ, ಕ್ವಶನ್ ಟ್ಯಾಗ್ ಫಾರ್ಮುಲಾ ಗೊತ್ತಲ್ವ ನಿಮಗೆ? ಆಕ್ಸಿಲರಿ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಯಾವಾಗಿದು? ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್ ಯೂಸ್ ಪಾಸಿಟಿವ್, ಇಫ್ ದ ಗಿವನ್ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ಯೂಸ್ ನೆಗೆಟಿವ್. ಓಕೆ, ಸೊ ಆಕ್ಸಿಲರಿ ಇದೆ, ಈಸ್ ಇದೆ, ಪ್ಲಸ್ ಸಬ್ಜೆಕ್ಟ್ ಸತೀಶ್ ಇದೆ, ಬಟ್ ಅದ್ರ ಬದಲು ಏನು ತೊಗೋಬೇಕು? ಪ್ರೊನೌನ್ ಫಾರ್ಮ್ ತೊಗೋಬೇಕು. ಸತೀಶ್ ಪ್ರೊನೌನ್ ಫಾರ್ಮು ಹಿ ಆಗುತ್ತೆ. ಸೊ ದೆನ್ ಯು ಪುಟ್ ಕ್ವಶನ್ ಮಾರ್ಕ್. ಸೊ ಟೋಟಲಿ ಈಸ್ ಹಿ ಈಸ್ ದ ರೈಟ್ ಆನ್ಸರ್ ಹಿಯರ್. ಈಸ್ ಹಿ. See the next question. Here is the conversation between Anil and Aziz. ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ನೋಡಿ ಎಕ್ಸಾಮ್ದಲ್ಲಿ. ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್? ಅಜೀಜ್ ಹೇಳ್ತಾನೆ ಎಸ್ ಅಫ್ಕೋರ್ಸ್. ಅನಿಲ್ ಥ್ಯಾಂಕ್ ಯು ವೆರಿ ಮಚ್. ಅಜೀಜ್ ಹೇಳ್ತಾನೆ ಯು ಆರ್ ವೆಲ್ಕಮ್ ಅಂತ ಹೇಳ್ತಾನೆ. ಆಪ್ಷನ್ಸ್ ಏನೇನಿದೆ? ಸೊ ಇಲ್ಲಿ ಏನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಮಾರ್ಕ್ ಲೈನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಕುಡ್ ಯು ಡ್ರಾಪ್ ಮೀ ಅಟ್ ದ ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ದಾನೆ. ಸೊ ಡೆಫಿನೆಟ್ಲಿ ಅದೇನಾಗುತ್ತೆ? ಹಿ ಈಸ್ ಸೀಕಿಂಗ್ ಹೆಲ್ಪ್. ಹೌದಾ? ಹೆಲ್ಪ್ ಕೇಳ್ತಾ ಇದ್ದೇನಲ್ವಾ? ಸೊ ಅದು ಆಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ನಾನು ಹೇಳ್ತೀನಿ. ನೆಕ್ಸ್ಟು ಇದು ಕಂಡೀಷ್ನಲ್ ಬಗ್ಗೆ ಇದೆ. ಯಾವಾಗಲೂ ಥರ್ಡ್ ಕಂಡೀಷ್ನಲ್ಲೇ ಕೊಡ್ತಾನೆ ನಿಮಗೆ. ಕನ್ವರ್ಸೇಷನ್ ಬಿಟ್ವೀನ್ ಅನು ಆ್ಯಂಡ್ ಬಾನು. ಅನು ಹೇಳ್ತಾಳೆ, ಬಾನು ಯು ಲುಕ್ ವೆರಿ ಪೇಲ್ ಆ್ಯಂಡ್ ಯು ಹ್ಯಾವ್ ಬಿಕಮ್ ವೆರಿ ವೀಕ್. ವಾಟ್ ಈಸ್ ದ ರೀಸನ್ ಅಂತ ಕೇಳ್ತಾಳೆ. ಬಾನು ಹೇಳ್ತಾಳೆ ಐ ಹ್ಯಾಡ್ ಸಿವಿಯರ್ ಹೆಡೇಕ್ ಆ್ಯಂಡ್ ಫೀವರ್. Instead of consulting the doctor, I took medicines. If I had consulted the doctor in the beginning, I become weak. ಇಲ್ಲಿ ವುಡ್ ನಾಟ್ ಹ್ಯಾವ್ ಯಾಕಂತಂದರೆ, ನೀವೊಂದು ಫಾರ್ಮುಲಾ ನೆನ್ಪಿಡಿ ಇಲ್ಲಿ ಫಿಕ್ಸ್ ಆಗಿ. ವುಡ್ ಹ್ಯಾವ್ ವಿ3 ಆರ್ ವುಡಂಟ್ ಹ್ಯಾವ್ ವಿ3. ಓಕೆ, ಇಲ್ಲಿ ಯಾಕೆ ವುಡಂಟ್ ಹ್ಯಾವ್ ಬರುತ್ತಂದರೆ, ಆಕೆ ಹೇಳ್ತಾಳೆ ನಾನು ಮೆಡಿಸಿನ್ಸನ್ನು ಏನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದರೆ ನಾನು ಇಷ್ಟು ವೀಕ್ ಹಾಕಿದ್ದಿಲ್ಲ ಅಂತ ಹೇಳ್ತಾಳೆ. ಅಂದರೆ ಏನು ಅಲ್ಲಿ ನೆಗೆಟಿವ್ ಬರೀಬೇಕು, ವುಡಂಟ್ ಹ್ಯಾವ್. ಸೊ ಈ ಫಾರ್ಮುಲಾ ನೆನಪಿಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಏನು ಅಂತಂದರೆ ವುಡ್ ಹ್ಯಾವ್ ಪ್ಲಸ್ ವಿ3 ಆರ್ ವುಡಂಟ್ ಹ್ಯಾವ್ ವಿ3. ವುಡಂಟ್ ಹ್ಯಾವ್ ವಿ3 ಎರಡು ಫಾರ್ಮುಲಾ ನೆನಪಿಡಿ. ವೇಟ್ ಮಾಡಿ. ನೆಕ್ಸ್ಟ್ ಕ್ವಶನ್, ಇನ್ಫೈನೈಟಿವ್ ಅಂತಂದರೆ ಒಂದು ಮಾತು ನೆನಪಿಡಿ. ಏನು ಅಂತಂದರೆ 2+V1 2+ ವರ್ಬ್ 1 ನೆನ್ಪಿಡ್ಬೇಕಾಗತ್ತೆ. ಸೊ ಅಲ್ಲಿ ನಿಮ್ಗೇನು ಉತ್ತರದಾಗ ಕೊಟ್ಟಿರ್ತಾನೆ ನಾವು 2+V1 ಬರಬೇಕು. V1 ಅಂದರೆ ವರ್ಬ್ 1. 2 ಲಿಸನ್ ಅಂತಿದೆ ನೋಡಿ, ಇದೇ ಆನ್ಸರು. ಓಕೆ, ಇದು ಕನ್ನಡದಲ್ಲಿ ಜೋಡು ಪದ ಅಂತ ಬರ್ತದೆ, ಇಲ್ಲಿ ಕೊಲೋಕೇಟಿವ್ ವರ್ಡ್ ಅಂತ ಬರ್ತವೆ. ಸ್ವೀಟ್ ಮೆಮೊರಿ. ಓಕೆ, ಈಸಿಯಾಗಿ ಬರಿಬೋದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 1 ಸಿಲಾಬಲ್. ನಾನು ಭಾಳ ಸಲ ಸಿಲಾಬಲ್ ಬಗ್ಗೆ ಮಾತಾಡ್ತಾನೆ ಇರ್ತೀನಿ. 1 ಸಿಲಾಬಲ್ ಅಂದರೆ ಮೋನೋಸಿಲಾಬಿಕ್ ವರ್ಡು.
2 ಸಿಲೆಬಲ್ ಅಂದರೆ ಡೈ ಸಿಲೆಬೇಕು, 3 ಸಿಲೆಬಲ್ಸ್ ಅಂದರೆ ಟ್ರೈ ಸಿಲೆಬೇಕು, ಪಾಲಿ ಸಿಲೆಬಕ್ ಅಂದರೆ ಮೋರ್ ದ್ಯಾನ್ 3 ಸಿಲೆಬಲ್ಸು. ಓಕೆ, ಆ್ಯಂಡ್ ಹಿಯರ್ ಇಲ್ಲಿ ಲೇಮ್ ಅಂತಕ್ಕಂಥದ್ದು ನಾವು ಕನ್ನಡದ ಬರ್ಕೊಂಡ್ರೆ ವೆನ್ ಎವರ್ ಯು ಪುಟ್ ಇನ್ ಲೇಮ್, ಓಕೆ, 1 ಇದು ಕಾನ್ಸೋನಾಟ್ ಸೌಂಡ್ ಆಗುತ್ತೆ. ಸೊ ಈ 1 ಅಂದರೆ ಓವೆಲ್ ಸೌಂಡ್ ಕೌಂಟ್ ಅಷ್ಟೇ ಇಲ್ಲಿ, ಹೌದಾ. ಸೊ ಹಾಗಾಗಿ ಲೇಮ್ ಅಂತಕ್ಕಂಥದ್ದು ಮೋನೋಸಿಲಾಬಿಕ್ ವರ್ಡ್ ಆಗುತ್ತೆ. ದೆನ್ ಲಿವ್ಲಿ, ನೋಡಿ ಲಿವ್ಲಿ ಹೇಗೆ ಅಂತಂದರೆ ಈ ವೇಟ್ ಮಾಡಿ ಲಿವ್ಲಿ ಅಂದರೆ 1 ಇ ಆಗುತ್ತೆ ಪ್ರೊನೌನ್ಸೇಷನು. ಸೊ ಟೋಟಲ್ 2 ಸಿಲೆಬಲ್ಸ್ ಆಗುತ್ತೆ. ನೆಕ್ಸ್ಟ್ ಲಿಝಾರ್ಡ್, ನೀವು ಕನ್ನಡ ಬರ್ಕೋಬೇಕು ಗೊತ್ತಾಗಲಿಲ್ಲ ಅಂದರೆ ಲಿಝಾರ್ಡ್, ಇದು ಕೂಡ 2 ಸಿಲೆಬಲ್ಸ್ ಆಗುತ್ತೆ ನೋಡಿ, ಟೋಟಲಿ 2 ಸಿಲೆಬಲ್ಸ್. ದೆನ್ ಲಿವಿಂಗ್, ಲಿ ವಿ ಗ ವ್ಯಂಜನ ಆಗುತ್ತೆ, ಬಿಟ್ಬಿಡಿ. ಸೊ ಟೋಟಲಿ 2 ಸಿಲೆಬಲ್ಸ್ ಆಗುತ್ತೆ. ಸೊ ಹಂಗಾದರೆ ಲೇಮ್ ಒಂದು ಬಿಟ್ಬಿಟ್ಟು ಎಲ್ಲ 2 ಸಿಲೆಬಲ್ಸ್ ಡೈ ಸಿಲೆಬಿಕ್ ವರ್ಡ್ ಇದ್ದಾವೆ. ಅದರಲ್ಲಿ ಲೇಮ್ ಅಂತಕ್ಕಂಥ ಮಾತ್ರ ಏನು ಮೋನೋಸಿಲಾಬಿಕ್ ಆಗುತ್ತೆ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರೆಕೆಟ್ಸ್ ಅಂತ ಹೇಳ್ತಾನೆ. ದ ಸನ್ಸೆಟ್ ಅಟ್ ಬಿಸಿಲೆ ಈಸ್ ಎ ಸೈಟ್ ಅಂತ ಹೇಳ್ತಾನೆ. ಬ್ಯೂಟಿಫುಲ್ ಸೈಟ್, ಬ್ಯೂಟಿದ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಏನಾಗುತ್ತೆ ಅಂತಂದರೆ ಬ್ಯೂಟಿಫುಲ್ ಅಂತ ಆಗುತ್ತೆ, ಬರ್ತಿದೆ ನೋಡಿ. ಹಿ ಫಾಟ್ ಲೈಕ್ ಎ ಹೀರೋ, ಇಲ್ಲಿ ಇನ್ಡೆಫಿನೆಟ್ನೆಸ್ ಇರೋದ್ರಿಂದ ಎ ಬಳಸಿದ್ದಾರೆ, ಕರೆಕ್ಟ್ ಇದೆ ಯಾವುದು. ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ ಅಂತ ಹೇಳ್ತಾರೆ. ದ ಫುಡ್ ಈಸ್ ಸರ್ವ್ಡ್ ಕ್ವಿಕ್ಲಿ. ನೋಡಿ ವರ್ಬನ್ನು ಡಿಸ್ಕ್ರೈಬ್, ಫುಡ್ಡನ್ನು ಹೆಂಗೆ ಸರ್ವ್ ಮಾಡಲಾಯಿತು. ಹಿಯರ್ ಇಟ್ ಈಸ್ ಡಿಸ್ಕ್ರೈಬಿಂಗ್ ವರ್ಬ್ ಡಿಸ್ಕ್ರೈಬ್ ಮಾಡೋದ್ರಿಂದ ಅದು ಏನಾಗುತ್ತೆ, ಕ್ವಿಕ್ಲಿ ಅಂತಕ್ಕಂಥ ಪದ ಇಟ್ ಬಿಕಮ್ಸ್ ಆ್ಯನ್ ಅಡ್ವರ್ಬ್. ಈಗ ಏನಾಗುತ್ತೆ, ವರ್ಬ್ ಡಿಸ್ಕ್ರೈಬ್ ಫ್ಯಾಕ್ಟರ್ ಅದು ಅಡ್ವರ್ಬ್ ಆಗುತ್ತೆ. ಸೊ ಹಾಗಾಗಿ ಕ್ವಿಕ್ಲಿ ಅಂತಕ್ಕಂಥ ನೋಡಿ, ಇನ್ನೊಂದು ಹೇಳ್ತೀನಿ, 90% ಅಡ್ವರ್ಬ್ಸ್ ದೇ ಎಂಡ್ ವಿತ್ ಎಲ್ ವೈ 90% ಜಾಸ್ತಿ ಹಾಗೆ ಇರ್ತವೆ. ಸೊ ಅದಕ್ಕೆ ಎಲ್ ವೈ ಬಂತಂದ್ರೆ ನೀವು ಯು ಪುಟ್ ಅಡ್ವರ್ಬ್. ವಿ ಫೌಂಡ್ ಎ ಹೋಟೆಲ್ ಡ್ಯಾಶ್ ಇಟ್ ವಾಸ್ ಕ್ಲೋಸ್. ಯಾರು ಬೇಕಾದ್ರೆ ಗೆಸ್ ಮಾಡ್ಬೋದು ರೀ, ಅಷ್ಟು ಸುಲಭ ಇದೆ. ನಾವೊಂದು ಹೋಟೆಲ್ ನೋಡಿದ್ದೀವಿ, ಅದು ಕ್ಲೋಸ್ ಆಗಿತ್ತು, ಆದರೆ ಅದು ಕ್ಲೋಸ್ ಆಗಿತ್ತು ಬಟ್ ಅಂತ ಹೇಳ್ಬೋದು. ಓಕೆ, ದೇರ್ ಈಸ್ ನೋ ವಾಟರ್ ಡ್ಯಾಶ್ ದ ಪಾಟ್. ನಾನು ಭಾಳ ಸಲ ಹೇಳ್ತಿರ್ತೀನಿ ಇನ್ ಯಾವಾಗ ಬಳಸಬೇಕು, ಇಂಟು ಯಾವಾಗ ಬಳಸಬೇಕು ಅಂತ. ಇನ್ ಅಂತಂದರೆ ಆಲ್ರೆಡಿ ಒಳಗಿರಬೇಕು, ಇಂಟು ಅಂದರೆ ಮೋಷನ್ ಫ್ರಾಮ್ ಔಟ್ಸೈಡ್ ಟು ಇನ್ಸೈಡ್ ಇದ್ದರೆ ಇಂಟು ಬಳಸ್ಬೇಕಾಗುತ್ತೆ. ಸೊ ಇದು ಆಲ್ರೆಡಿ ಒಳಗಿರೋದ್ರಿಂದ ಸೊ ಇಲ್ಲಿ ಇನ್ ಅಂತ ಹೇಳಬೇಕಾಗುತ್ತೆ. ದೇರ್ ಇಸ್ ನೋ ವಾಟರ್ ಇನ್ ದ ಪಾಟ್ ಅಂದರೆ ಆಲ್ರೆಡಿ ಒಳಗಿನ ಬಗ್ಗೆ ಹೇಳೋದ್ರಿಂದ ಅಲ್ಲಿ ಏನಾಗುತ್ತೆ, ಇನ್ ಅಂತ ಬಳಸ್ಬೇಕಾಗತ್ತೆ. ಹಿ ಡ್ಯಾಶ್ ಫಾರ್ ಇಂಗ್ಲೆಂಡ್ ನೆಕ್ಸ್ಟ್ ಮಾರ್ನಿಂಗ್. ನಾನು ಭಾಳ ಸಲ ಹೇಳ್ತಿರ್ತೀನಿ, ಒಂದು ಪರ್ಫೆಕ್ಟ್ ಪರ್ಟಿಕ್ಯುಲರ್ ಟೈಮ್ ಕೊಟ್ಟಿದ್ದ ಅಂತಂದರೆ ಅದನ್ನು ಸಿಂಪಲ್ ಪ್ರೆಸೆಂಟೆನ್ಸ್ ಬರಿಬೇಕಾಗತ್ತೆ. ಸೊ ಅಲ್ಲಿ ಏನಾಗುತ್ತೆ, ನೆಕ್ಸ್ಟ್ ಮಾರ್ನಿಂಗ್ ಅಂದರೆ ಪರ್ಫೆಕ್ಟ್ ಪರ್ಟಿಕ್ಯುಲರ್ ಟೈಮ್ ಇದೆ, ಡೆಫಿನೆಟ್ನೆಸ್ ಇದೆ. ಸೊ ಹಾಗಾಗಿ ಅಲ್ಲಿ ಸೇಲ್ಸ್ ಅಂತ ಬರಿಬೇಕಾಗತ್ತೆ. ಆಮೇಲೆ ಪ್ಲೇ ಅಂತಕ್ಕಂಥ ಪದವನ್ನು ವರ್ಬ್ ಆಗಿ ಬಳಸ್ರಿ ಅಂತ ಹೇಳಿದ್ದಾನೆ, ಭಾಳ ಸುಲಭ ಹೇಳಿದ್ದಾನೆ, ಯಾವ ಬೇಕಾದ್ರೂ ಬರಿಬೋದು. ಐ ಪ್ಲೇ ಫುಟ್ಬಾಲ್, ಐ ಪ್ಲೇ ಕ್ರಿಕೆಟ್, ಯಾವ್ದಾರೊಂದು ಬರೀರಿ, ಏನು ತೊಂದರೆ ಇಲ್ಲ. ಇನ್ನು ಕಂಪೇರೇಟಿವ್ ಡಿಗ್ರಿ ಇದೇನು ಅಂತಂದರೆ ದಕ್ಷ ಇಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್ ಅಂತಿದೆ. ಇದನ್ನು ಕಂಪೇರೇಟಿವ್ ಡಿಗ್ರಿ ಮಾಡಬೇಕಾದ್ರೆ ಫಾರ್ಮುಲಾ ಇದೆ, ಏನು ಅಂತಂದರೆ ದಕ್ಷ ಈಸ್ ವೈಸರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದ ಕ್ಲಾಸ್ ಅಂತಿದೆ. ಇದಕ್ಕೆ ನೀವು ಫಾರ್ಮುಲಾ ಬಂದುಬಿಟ್ಟು ಏನು ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಆಕ್ಸಿಲರಿ ಫಾರ್ಮ್ ಪ್ಲಸ್ ಕಂಪೇರೇಟಿವ್ ಡಿಗ್ರಿ ಫಾರ್ಮ್ ಪ್ಲಸ್ ದ್ಯಾನ್ ಎನಿ ಅದರ್ ಪ್ಲಸ್ ಆಬ್ಜೆಕ್ಟ್ ಅಂತ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಈಸಿ ಆಗುತ್ತೆ. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಅಂತ ಹೇಳ್ತಾನೆ. ದ ಪ್ರೆಸಿಡೆಂಟ್ ಈಸ್ ಪ್ರಿಸೈಡಿಂಗ್ ದ ಮೀಟಿಂಗ್ ಅಂತೇಳಿ. ಸೊ ಪ್ಯಾಸಿವ್ ವಾಯ್ಸ್ ಬಂದಾಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ನೀವು ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗುತ್ತೆ. ಇದು ಫಸ್ಟ್ ಯಾವ ಟೆನ್ಸ್ನಾಗಿದೆ ನೋಡ್ಕೋಬೇಕು. ಇದು ದಿಸ್ ಇಸ್ ಇನ್ ಯಾವುದು ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ದರೆ ಫಾರ್ಮುಲಾ ಇದೆ ಅದಕ್ಕೊಂದು, ಏನು ಅಂತಂದರೆ ಆಬ್ಜೆಕ್ಟ್ ಪ್ಲಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ, ಈಸ್ ಆಮ್ ಆರ್ ಪ್ಲಸ್ ಬೀಯಿಂಗ್, ಹೌದಾ, ಪ್ಲಸ್ ಏನು ಅಂತಂದರೆ ವಿ3 ಪ್ಲಸ್ ಬೈ ಪ್ಲಸ್ ಏನು ಹೇಳಿ ಸಬ್ಜೆಕ್ಟ್ ಅಂತ ಹೇಳ್ಬೋದು. ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗತ್ತೆ.
ಅದು ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ಬಂದುಬಿಟ್ಟು ದ ಮೀಟಿಂಗ್ ಈಸ್ ಬೀಯಿಂಗ್ ಪ್ರಿಸೈಡೆಡ್ ಬೈ ದ ಪ್ರೆಸಿಡೆಂಟ್ ಅಂತ ಹೇಳ್ಬೋದು. ಆಮೇಲೆ ಇಲ್ಲೇನು ಅಂತ ಕೇಳಿದರೆ ರಿಪೋರ್ಟರ್ ಸ್ಪೀಚ್ನಲ್ಲಿ ಬರಿ ಅಂತ ಹೇಳಿದ್ದಾನೆ. ಹೀ ಸೇಡ್ ಐ ಮ್ಯಾಟ್ ದಿಸ್ ಮ್ಯಾನ್ 2 days ago ಅಂತಿದೆ. ಇದು ಅಸರ್ಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ನೀವು ರಿಪೋರ್ಟಿಂಗ್ ವರ್ಗದಲ್ಲಿ ದ್ಯಾಟನ್ನು ಬಸೋಬೇಕಾಗತ್ತೆ. ಆಮೇಲೆ ಅಕಾರ್ಡಿಂಗ್ ಟು ಡೈರೆಕ್ಟ್ ಟು ಇಂಡೈರೆಕ್ಟ್ ರೂಲ್ಸನ್ನು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಐ ಮೆಟ್ ದಿಸ್ ಮ್ಯಾನ್ 2 days ago ಅಂತಂದರೆ ಇದು ಸಿಂಪಲ್ ಪಾಸ್ಟ್ ಇದೆ. ಸಿಂಪಲ್ ಪಾಸ್ಟ್ ಇದ್ದರೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಅಲ್ಲಿ ಬರೆದಿದೆ ನೋಡಿ, ಹೀ ಸೇಡ್ ದ್ಯಾಟ್ ಹೀ ಹ್ಯಾಡ್ ಮೆಟ್ ದ್ಯಾಟ್ ಮ್ಯಾನ್, ದಿಸ್ ಇದು ದ್ಯಾಟ್ ಆಗುತ್ತೆ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ. ಹೀ ಹ್ಯಾಡ್ ಮೆಟ್ ದ್ಯಾಟ್ ಮ್ಯಾನ್ 2 days before, ಎಗೋ ಅದರದ್ದು ಇಂಡೈರೆಕ್ಟ್ ಫಾರ್ಮ್ ಯಾವುದಾಗುತ್ತೆ ಅಂದರೆ ಬಿಫೋರ್ ಅಂತ ಹೇಳ್ಬೋದು. ಸೊ ಆಮೇಲೆ ಇಲ್ಲಿ ನಾನು ಭಾಳ ಸಲ ಹೇಳ್ತಿರ್ತೀನಿ ಏನು ಅಂತಂದರೆ, ಈ ಜೆಂಟಲ್ಮನ್ ಆಫ್ ಏನು ಮಾಡಿದ್ರೆ ಎಡಿಟಿಂಗ್ ಬರುತ್ತೆ ಅಂತ ಬಂದಿದೆ ನೋಡಿ. ದ ಓಲ್ಡ್ ಮ್ಯಾನ್ ಬೋರ್ಡ್ ಟು ಆಲ್ ಆಫ್ ಅಸ್ ಇನ್ ದ ರೂಮ್, ದೆನ್ ಹಿ ರಿಮೂವ್ಡ್ ಹಿಸ್ ಹ್ಯಾಟ್ ಆ್ಯಂಡ್ ಗ್ಲೋ ಸ್ಲೋ ಆ್ಯಂಡ್ ಕೇರ್ಫುಲ್ ಅಂತ ಕೊಡ್ತಾನೆ. ಪ್ಲೂರಲ್ ಫಾರ್ಮ್ ಟು ಬಿ ಕರೆಕ್ಟೆಡ್ ಅಂತಂದರೆ ಅಲ್ಲಿ ಗ್ಲೋ ಅಂತ ಕೊಟ್ಟಿದ್ದಾನೆ, ಅದು ಗ್ಲೋಸ್ ಆಗಬೇಕು. ಆಮೇಲೆ ನೆಕ್ಸ್ಟು ಅಡ್ವರ್ಬಿಯಲ್ ಫಾರ್ಮ್ ಅಂತಂದರೆ ಸ್ಲೋ ಇದ್ದಿದ್ದು ಏನಾಗುತ್ತೆ ಸ್ಲೋಲಿ. ನಾನು ಭಾಳ ಸಲ ಹೇಳಿದ್ದೀನಿ ನಿಮಗೆ, ಇದೇ ಇದೆ ಏನು ಅಂತಂದರೆ ಮೋಸ್ಟ್ ಆಫ್ ದ ಅಡ್ವರ್ಬ್ಸ್ ದೇ ಎಂಡ್ ವಿತ್ LY ಅಂತ ಹೇಳ್ಬೋದು. ಓಕೆ, ಸೊ ಅದನ್ನು ನೀವು ಗಮನಿಸಬೇಕಾಗತ್ತೆ. ಆಮೇಲೆ ನಾನು ಎಷ್ಟು ಸಲ ಹೇಳಿದ್ದೀನಿ, ಈಗೂ ಹೇಳ್ತಾ ಇದ್ದೀನಿ, ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ನಿಮಗೆ 2 marks ಕ್ವಶನ್ ಬರೋದು ಒಂದು ನಾಳೆ ಹಿಂಗೆ ಇರುತ್ತೆ ಕ್ವಶನ್ ಪೇಪರ್ ನೋಡ್ಕೊಳ್ಳಿ. ಏನು ಅಂತಂದರೆ ಅಂಬೇಡ್ಕರ್ ಪಾರ್ಟ್ ಮೇಲೆ 2 marks 2 ಬರ್ತವೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಕ್ವಶನ್ ಏನು ಅಂತಂದರೆ, ವೈ ಡಿಡ್ ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಹೇಳ್ತಾರೆ. ನೆಹರು ಡಿಸ್ಕ್ರೈಬ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸ್ ಅ ಸಿಂಬಲ್ ಆಫ್ ರಿವೋಲ್ಟ್ ಬಿಕಾಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೆಪ್ಟ್ ದ ಪೀಪಲ್ಸ್ ಮೈಂಡ್ ಅವೇಕ್ ಥ್ರೂ ಈಸ್ ಪರ್ಸಿವರೆನ್ಸ್, ಪರ್ಸಿಸ್ಟೆನ್ಸ್. ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ, ಅದನ್ನು ಬರೀಬೇಕು. ಆ್ಯಂಡ್ ವೈರುಲೆನ್ಸ್ ಆಫ್ ಇಸ್ ಅಪೋಸಿಷನ್ ಟು ಆಲ್. He did not allow them to become complacent about matters which could not be forgotten. ಲಾಸ್ಟ್ ಪ್ಯಾರಾಗ್ರಾಫ್ ಇದೆ ನೋಡಿ, ಅದನ್ನ ಆನ್ಸರ್ ಬರೀಬೇಕಾಗತ್ತೆ. ಇನ್ನು ವರಾಜ್ ಹೆಸರಿಟ್ಟು ಪದೇ ಪದೇ ಬರ್ತಾನೆ ಇರುತ್ತೆ. ಹಿಂಗಂತಂದರೆ ಇಲ್ಲೇನು ಕೆಲವೊಂದಿಷ್ಟು ಪಾಯಿಂಟ್ಸ್ ನೆನ್ಪಿಡಬೇಕಾಗತ್ತೆ. ಹಿ ವಾಸ್ ಎ ವರಾಸಿಯಸ್ ರೀಡರು ಆ್ಯಂಡ್ ಏನು ಹಿ ಪರ್ಚೇಸ್ ಮೆನಿ ಮೋರ್ ಬುಕ್ಸ್ ಬೈ ಕರ್ಟೇಲಿಂಗ್ ಹಿಸ್ ಡೈಲಿ ನೀಡ್ಸು. ವೆನ್ ಎವರ್ ಹಿ ವೆಂಟ್ ಟು ನ್ಯೂಯಾರ್ಕ್ ಹಿ ಪರ್ಚೇಸ್ಡ್ ಏನು 2000 ಇದು ಬುಕ್ಸು, ಓಲ್ಡ್ ಬುಕ್ಸು ಏನು ಆ್ಯಂಡ್ ಇದು ಹಿ ಪರ್ಚೇಸ್ 2000 ಓಲ್ಡ್ ಬುಕ್ಸು. ಆ್ಯಂಡ್ ಅಟ್ ದ ಟೈಮ್ ಆಫ್ ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್ ಹಿ ಪರ್ಚೇಸ್ಡ್ ಮೆನಿ ಮೋರ್ ಬುಕ್ಸ್ ಆ್ಯಂಡ್ ದೋಸ್ ವರ್ ಸೆಂಟ್ ಟು ಇಂಡಿಯಾ ಇನ್ 32 boxes ಅಂತ ಹೇಳ್ಬೋದು. ಸೊ ಇವೆಲ್ಲ ಪಾಯಿಂಟ್ಸ್ಗಳನ್ನ ಹಾಕಿ ಬರೀಬೇಕಾಗತ್ತೆ. ಆಮೇಲೆ ಹೌ ಡು ಯು ಸೇ ದ್ಯಾಟ್ ಅನಂತ್ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಇನ್ ಮೇನಿ ಅದರ್ ಥಿಂಗ್ಸ್ ಅಂತೇಳಿ, ಅಂದರೆ ಅನಂತು ಸ್ಮಿತಾಗಿಂತಲೂ ಸ್ವಲ್ಪ ಜಾಸ್ತಿನೇ ಟ್ಯಾಲೆಂಟೆಡ್ ಇದ್ದ ಅಂತಕ್ಕಂಥದ್ದು. ಹೇಗೆ ಅಂತ ಮೇನಿ ಅದರ್ ಥಿಂಗ್ಸ್ ಅಂತ ಹೇಗೆ ಏನಾಗುತ್ತೆ ಅಂತಂದರೆ, ಒಂದು ತಿಳ್ಕೊಂಬಿಡಿ ಹಿ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, ಅದಂತರ ಡೌಟ್ ಇಲ್ಲ. ಆ್ಯಂಡ್ ಹಿ ವಾಸ್ ಇನ್ನೊಂದು ತಿಳ್ಕೊಂಬಿಡಿ, ನಿಮ್ಗೆ ಹೇಳ್ತೀನಿ ಏನು, ಇದು ಕನ್ಸರ್ಟ್ ಮೇಲೆ 2 marks 2 ಬರ್ತವೆ. ಕನ್ಸರ್ಟ್ ಮೇಲೆ 2 marks 2 ಬರ್ತವೆ. ಅಂಬೇಡ್ಕರ್ ಪಾಠದ ಮೇಲೆ 2 marks 2 ಫಿಕ್ಸ್ ನೋಡಿ, ಈಗ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅನಂತ್ ವಾಸ್ ಬೆಟರ್ ದ್ಯಾನ್ ಸ್ಮಿತಾ ಇನ್ ಮೆನಿ ಅದರ್ ವೇಸ್. ಯಾವ್ಯಾವ ಅಂತಂದರೆ, ಹಿ ವಾಸ್ ಎ ವೆರಿ ಟ್ಯಾಲೆಂಟೆಡ್ ಬಾಯ್, ನೋ ಡೌಟ್ ಎಟ್ ಆಲ್. ಆ್ಯಂಡ್ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಅವನು ಟೇಬಲ್ ಟೆನ್ನಿಸ್ ಪ್ಲೇಯರ್ ಇದ್ದು ಇನ್ ದ ಸ್ಕೂಲ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್ ಆಲ್ಸೋ. he was learning to play the sitar and was already able to compose his own tunes ಅಂತ ಹೇಳ್ಬೋದು. ಸೊ ಇವೆಲ್ಲ ಬರಿಬೇಕಾಗತ್ತೆ. ಓನ್ ಟ್ಯೂನ್ಸ್ ಇನ್ ದ ಅಸ್ಟಾನಿಶ್ಮೆಂಟ್ ಆಫ್ ದೇರ್ ಗುರು ಅಂತೇನೋ ಬರುತ್ತೆ ನೋಡಿ, ಹೌದಾ. ಆ್ಯಂಡ್ 2 marks 2 ಬರ್ತಾವೆ ನೋಡಿ ಕನ್ಸರ್ಟ್ ಪಾಠದ ಮೇಲೆ. ಇದು 2ನೇ ಕ್ವಶನು ಫಿಕ್ಸ್ ನೋಡಿ. ಹೌ ಡಿಡ್ ಸ್ಮಿತಾ ಫುಲ್ಫಿಲ್ ಹರ್ ಬ್ರದರ್ಸ್, ಯಾವ ರೀತಿ ಫುಲ್ಫಿಲ್ ಮಾಡ್ತಾಳೆ ಅಂತ ಕೇಳಿದ್ದಾರೆ. ಏನಂತಂದರೆ, ಹಿ ರಿಕ್ವೆಸ್ಟೆಡ್ ಪಂಡಿತ್ ರವಿಶಂಕರ್ ಟು ಕಮ್ ಆ್ಯಂಡ್ ಪ್ಲೇ ಫಾರ್ ಹರ್ ಡೈಯಿಂಗ್ ಇದು ಬ್ರದರು. ಆ್ಯಂಡ್ ಪಂಡಿತ್ ರವಿಶಂಕರ್ ಆ್ಯಂಡ್ ಉಸ್ತಾದ್ ಅಲರ್ಕಾ ವಿಸಿಟೆಡ್ ದೇರ್ ಹೋಮ್ ಆ್ಯಂಡ್ ಪ್ಲೇಡ್ ಮ್ಯೂಸಿಕ್ ಫಾರ್ ಅನಂತ್. ದ ಸ್ಮಿತಾ ಫುಲ್ಫಿಲ್ಡ್ ಹರ್ ಬ್ರದರ್ಸ್ ವಿಶ್ ಅಂತ ಹೇಳ್ಬೋದು. ವೈ ಡೂ ಯು ಥಿಂಕ್ ದ ಜಾರ್ಜ್ ಇನ್ನು ಜಾರ್ಜ್ ಮ್ಯೂಸಿಷಿಯನ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ, ನೆನಪಿಟ್ಕೊಳ್ಳಿ. ಜಾರ್ಜ್ ಮಿಷನ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಅಂತಂದರೆ, ಬಿಕಾಸ್ ಬೇಸಿಕಲಿ ಹಿ ವಾಸ್ ಎ ಪುವರ್ ಓಲ್ಡ್ ಪರ್ಸನ್ ಆ್ಯಂಡ್ ಹಿ ಹ್ಯಾಡ್ ಲೆಡ್ ಹಾರ್ಡ್ ಲೈಫ್. ಹಿ ಈಸ್ ಟಯರ್ಡ್ ಆಫ್ ಲೈಫ್ ಆ್ಯಂಡ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಅಂತ ಹೇಳ್ಬೋದು, ಹೌದಾ. ಆಮೇಲೆ ಹೌ ಡು ಯು ಸೇ ದ್ಯಾಟ್ ಮಿಸ್ಟರ್ ಪಾಟೀಲ್ಸ್ ವಿಸಿಟ್ ಟು ಮೋಹನ್ಸ್ ಫ್ಯಾಮಿಲಿ ಹೆಲ್ಪ್ಡ್ ದೆಮ್ ಅಂತಿದೆ. ಬಿಕಾಸ್ ಅವ್ನು ಪಾಟೀಲ್ ವಿಸಿಟ್ ಮಾಡ್ಕೊಂಡು ಕೆಲವೊಂದು ಕಾರಣ ಆಯಿತು. ಏನು ಅಂತಂದರೆ, ಹಿ ಗೇವ್
a warning about the raid, British government raid, and they helped Mohan's family be cautious and take the circular machine, and he took the circular machine away and sends woman to her house ಅಂತ ಹೇಳ್ತಾರೆ. And why were Babu and Manju quite disappointed with the way of students march ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಬಾಬುಗೆ ಮಂಜುಗೆ ಇವರು ಮಾಡಿರ್ತಕ್ಕಂಥ ಮಾರ್ಚಿಂಗು ಎಲ್ಲೋ ಕಡೆ ಡಿಸಪಾಯಿಂಟ್ಮೆಂಟ್ ಆಯಿತು ಅಂತೇಳಿ. ಹೌದಾ? ಯಾಕಂತಂದರೆ Manju and Babu thought that the students were scared of the police. According to them, the students should have protested, so they were disappointed ಅಂತ ಹೇಳ್ಬೋದು. How has Dolma described her preparedness for the task of scaling Mount Everest? ಒಂದು ಮೌಂಟ್ ಎವರೆಸ್ಟ್ ಹತ್ರ ಯಾವ ರೀತಿ ರೆಡಿ ಆದಳು ಅಂತೇಳಿ. ಡಿಕ್ಕಿ ಡೋಲ್ಮಾ prepared herself to scale the Mount Everest by joining the Mountaineering Institute in Manali. She took up the basic mountaineering course at Manali. And she worked with zeal of an ant. She got A grades and was selected by the All India expedition to the Mount Everest. ಬರೀಬೇಕಾಗತ್ತೆ. ಇನ್ನೊಂದು ಪ್ರಶ್ನೆ ಬಂದ್ಬಿಟ್ಟು ಹನೀಪ್ನ ಮೇಲೆ ಒಂದು ಬರುತ್ತೆ. ಹೆಂಗೆ ಹನೀಪ್ ರೆಸ್ಪಾನ್ಸಿಬಲ್ ಇದ್ದ ಅಂತಕ್ಕಂಥದ್ದು. ಬಿಕಾಸ್ ದ ಆಪ್ಷನ್ಸ್ ಆಫ್ ಮದರ್ ಫ್ರಮ್ ಹೋಮ್ ಟಾಟ್ ದ ಚಿಲ್ಡ್ರನ್ ಸಮಥಿಂಗ್ ದ್ಯಾಟ್ ಮೇಡ್ ದ ಚಿಲ್ಡ್ರನ್ ಬಿಕಮ್ ವೆರಿ ರೆಸ್ಪಾನ್ಸಿಬಲ್, ಗೆಟಿಂಗ್ ಅಪ್ ಆ್ಯಂಡ್ ಗೆಟಿಂಗ್ ರೆಡಿ for school without having to tell them. It gave the children a message that one's duty is the most important thing in life ಅಂತ ಹೇಳ್ಬೋದು. ಆಮೇಲೆ ಇದು ಭಾಳ ಜನ ಕನ್ಫ್ಯೂಸ್ ಆಗಿದ್ದ ಕ್ವಶನು, ವೈ ವಾಸ್ ಸ್ವಾಮಿ ಆನರ್ಡ್ ಆ್ಯಂಡ್ ಹೌ ಅಪ್ಲೈಡ್ ಕ್ವಶನ್ ಇದೆ ಅದು. ಆ್ಯಕ್ಚುಲಿ ಆನರ್ಡ್ ಅಂದರೆ ಏನು, ಕಂಗ್ರ್ಯಾಚುಲೇಷನ್ ಯಾಕಾಯಿತು, ಹೇಗಾಯಿತು ಅಂತ ಕೇಳಿದ್ದಾರೆ. ಕಂಗ್ರ್ಯಾಚುಲೇಷನ್ ವಾಸ್ ಶೋಡ್ ಆನ್ ಸ್ವಾಮಿ ಬಿಕಾಸ್ ಹಿ ಕಾಟ್ ದ ಮೋಸ್ಟ್ ನೋಟೋರಿಯಸ್ ಹೌಸ್ ಬ್ರೇಕರ್ ಆಫ್ ದ ಡಿಸ್ಟ್ರಿಕ್ಟ್. ಹೌದಾ? ಸೊ ಅದನ್ನ ಬರೀಬೇಕಾಗತ್ತೆ. ಇನ್ನು ಹೇಗಾಯಿತು ಅಂತಂದರೆ ಹೀಸ್ ಕ್ಲಾಸ್ಮೇಟ್ಸ್ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಹೀಸ್ ಟೀಚರ್ ಬ್ಯಾಟೆಡ್ ಹಿಸ್ ಬ್ಯಾಕ್. ದ ಹೆಡ್ ಮಾಸ್ಟರ್ ಸೆಡ್ ದಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ದ ಇನ್ಸ್ಪೆಕ್ಟರ್ ಇನ್ವೈಟೆಡ್ ಹಿಮ್ ಟು ಜಾಯಿನ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಬರೀಬೇಕಾಗತ್ತೆ. ಇನ್ನು ಭಾಳ ಜನಕ್ಕೆ ಕನ್ಫ್ಯೂಷನ್ ಪಾಠ ಅಂದರೆ ಇದೆ. ಇದು ಕ್ವಶನ್ನೇ ಕನ್ಫ್ಯೂಷನ್ ಇರ್ತವೆ, ಬಟ್ ವಿಚಾರ ಮಾಡಬೇಡಿ, ಈಸಿಯಾಗಿ ಬರಿಬೋದು. ವಾಟ್ ಆರ್ ದ ಥಿಂಗ್ಸ್ ದ್ಯಾಟ್ ದ ಪೋಯಿಟ್ ವಿ.ಕೆ. ಗೋಕಾಕ್ ವಾಂಟ್ ಟು ಸಿಂಗ್ ಅಬೌಟ್? ಅದು ಭಾಳ ಈಸಿ ಕ್ವಶನ್ ಇದೆ, ಅದು ಇಂದ ಟಫ್ ಇಲ್ಲ. ಹಿ ವಾಂಟೆಡ್ ಟು ಸಿಂಗ್ ಅಬೌಟ್ ಹಿಮಾಲಯ ಮೌಂಟೇನ್ಸ್, 3 seas, ಆಮೇಲೆ ಏನು ಪ್ರಾಫೆಟ್ಸ್, ಸೇಜಸ್, ಸೇಂಟ್ಸ್, ಆ್ಯಂಡ್ ಹಿ ವಾಂಟೆಡ್ ಟು ಸಿಂಗ್ ಅಬೌಟ್ ಟೆಕ್ನಾಲಜಿ, ಡೆವಲಪ್ಮೆಂಟ್, ಪ್ರೋಗ್ರೆಸ್. ಹಿ ವಾಂಟೆಡ್ ಟು ಸಿಂಗ್ ಅಬೌಟ್ ಸಿಪ್ ಬಿಲ್ಡಿಂಗ್ ಆ್ಯಡ್ಸ್. ಎಲ್ಲವನ್ನ ಪಾಯಿಂಟ್ಸ್ ಹಾಕಿ ಬರಿಬೇಕಾಗತ್ತೆ. ದೆನ್ ಆರ್ ಸಿಗಳು ಬಂದಾಗ ಭಾಳ ಜನ ಸ್ಟೂಡೆಂಟ್ಸ್ ಸಫರ್ ಆಗ್ತಾರೆ. ಸಫರ್ ಆಗೋ ಅವಶ್ಯಕತೆ ಇಲ್ಲ. ಆರ್ ಸಿ ನೀವು ಯಾವ ಪಾಠಗಳು ಈಗ ಬರ್ಕೊಂಬಿಡಿ, ನಾಳೆ ಹೆಲ್ಪ್ ಆಗುತ್ತೆ ನಿಮಗೆ. ಆರ್ ಸಿಗಳು ಬಂದುಬಿಟ್ಟು ನೋಡಿ, ನಿಮಗೆ ನೋಡಿ 3 ಮಾರ್ಕ್ಸ್ನು ಬರೀ ನೀವು ಹೀರೋ ಪಾಠ ಮತ್ತು ಯಾವುದು ದ ಸಾಂಗ್ ಆಫ್ ಇಂಡಿಯಾ ನೋಡ್ಕೊಂಡ್ರೆ ಸಾಕು, 3 ಮಾರ್ಕ್ಸ್ ಮುಗೀತಲ್ಲಿ. ಆಮೇಲೆ ಇಲ್ಲೇನು ಅಂತ ಕೇಳಿದರೆ ನಿಮ್ಗೆ ಆರ್ ಸಿ ಬಂದುಬಿಟ್ಟು ಒಂದು ದೇರ್ಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ ಬರುತ್ತೆ, ಸೆಕೆಂಡ್ ಜೆಂಟಲ್ಮನ್ ಆಫ್ ರಿಯೋ ಅಂಡ್ ಮೇಡೆ ಬರ್ತದೆ, ದೆನ್ ಕಲರ್ಸ್ ಆಫ್ ಸೈಲೆನ್ಸ್ ಬರುತ್ತೆ, ಮತ್ತು ಐ ಆಮ್ ದ ಲ್ಯಾಂಡ್ ಬರುತ್ತೆ. ಈ 4 ಪಾಠಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಫಸ್ಟ್ ನಾವು ದೇರ್ಸ್ ಗರ್ಲ್ ಬೈ ದ ಟ್ರ್ಯಾಕ್ದಲ್ಲಿ ನೋಡೋಣ. ಹೂಮ್ ಕ್ಯಾನ್ ಐ ಕಾಲ್, ಹಿ ಆಸ್ಕ್ ಕ್ವಿಕ್ಲಿ ಅಂತಿದೆ. ಹೂ ಆಸ್ಕ್ ದಿಸ್ ಕ್ವಶನ್ ಅಂದರೆ ಬಾಲೇಶ್ವರ್ ಮಿಶ್ರಾ ಆಸ್ಕ್ ದಿಸ್ ಕ್ವಶನು. ಹೂ ವಾಸ್ ದಿಸ್ ಆಸ್ಕ್ ಟು ಅಂದರೆ ರೋಮಾ ತಲ್ರೇಜಾ. ವೈ ಡಿಡ್ ಹಿ ಆಸ್ಕ್ ಕ್ವಿಕ್ಲಿ ಅಂತಂದರೆ ಬಿಕಾಸ್ ಹಿ ಫಿಯರ್ ದ್ಯಾಟ್ ರೋಮಾ ವುಡ್ ಬ್ಲ್ಯಾಕ್ ಔಟ್ ಒನ್ಸ್ ಮೋರ್ ಅಂತ ಹೇಳ್ಬೋದು. ಇಟ್ ಟುಕ್ ಮಂತ್ಸ್ ಆಫ್ ನೆಗೋಷಿಯೇಷನ್ ಟು ಕಮ್ ಟು ಅಂಡರ್ಸ್ಟ್ಯಾಂಡ್ ವಿತ್ ಓಲ್ಡ್ ಮ್ಯಾನ್ ಅಂದರೆ ಬಿಕಾಸ್ ಓಲ್ಡ್ ಮ್ಯಾನ್ ಅಂದರೆ ಯಾರು ಅಂತಂದರೆ ಡಾನ್ ಆ್ಯಂಡ್ ಸೆಲ್ಮೋ. ವಾಟ್ ವಾಸ್ ದ ನೆಗೋಷಿಯೇಷನ್? ನೆಗೋಷಿಯೇಷನ್ ಅಂದರೆ ಏನು ಬಿಸ್ನೆಸ್, ಅದು ವ್ಯವಹಾರಕ್ಕೆ ಮಾತುಕತೆ ಅಂತ ಹೇಳ್ತಿರಲ್ಲ. ದ ನೆಗೋಷಿಯೇಷನ್ ವಾಸ್ ಅಬೌಟ್ ಸೆಲ್ಲಿಂಗ್ ಹಿಸ್ ಪ್ರಾಪರ್ಟಿ ಆ್ಯಂಡ್ ಹೌಸ್ ಅಂತ ಹೇಳ್ಬೋದು. ವೈ ಡೂ ಥಿಂಕ್ ಇಟ್ ಟುಕ್ ಮಂತ್ಸ್ ಟು ಕಮ್ ಟು ಅಂಡರ್ಸ್ಟ್ಯಾಂಡಿಂಗ್ ಅಂತಂದರೆ ಬಿಕಾಸ್ ಡಾನ್ ಆ್ಯಂಡ್ ಸೆಲ್ಮೋ ವಾಸ್ ನಾಟ್ ಇನ್ ಹರಿ, ಅವನಿಗೆ ಅವಸರ ಇದ್ದಿದ್ದಿಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದಿಸ್ ಈಸ್ ಸ್ಕೂಲ್ ಫಾರ್ ನಾರ್ಮಲ್ ಬಾಯ್ಸ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂದರೆ ದ ಹೆಡ್ ಮಾಸ್ಟರ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ವೆನ್ ಡಿಡ್ ದ ಸ್ಪೀಕರ್ ಸೇ ಸೊ ಅಂತಂದರೆ ದ ಸ್ಪೀಕರ್ ಸೇಡ್ ದಟ್ ಸೊ ವೆನ್ ಅವತಾರ್ ನಾರಾಯಣ್ ವೆಂಟ್ ಟು ದ ಸ್ಕೂಲ್ ಟು ಅಡ್ಮಿಟ್ ಸತೀಶ್ ಅಂತ ಹೇಳ್ಬೋದು. ಯಾವಾಗ ಹೇಳಿದೆ ಅಂತಂದರೆ ವೆನ್ ಎವರ್ ಅವತಾರ್ ನಾರಾಯಣ್ ವೆಂಟ್ ಟು ದ ಸ್ಕೂಲ್ ಆ್ಯಂಡ್ ಹಿ ವಾಂಟೆಡ್ ಟು ಅಡ್ಮಿಟ್ ಸತೀಶ್ ಟು ದ್ಯಾಟ್ ಸ್ಕೂಲ್ ಅಂತ ಹೇಳ್ಬೋದು. ಆ್ಯಂಡ್ ವಾಟ್ ಡಿಡ್ ದ ಸ್ಪೀಕರ್ ಸಜೆಸ್ಟ್ ಅಂತಂದರೆ ಹಿ ಸಜೆಸ್ಟೆಡ್ ಮಿಸ್ಟರ್ ಅವತಾರ್ ನಾರಾಯಣ್ ಟು ಅಡ್ಮಿಟ್ ಹಿಮ್ ಡೀಪ್ ಆ್ಯಂಡ್ ಡಂಪ್ ಚಿಲ್ಡ್ರನ್ ಅಂತ ಹೇಳ್ಬೋದು, ಚಿಲ್ಡ್ರನ್ ಸ್ಕೂಲ್ ಅಂತ ಹೇಳ್ತಾರೆ. ಯಾರೊಬ್ಬರು ಕಮೆಂಟ್ ಮಾಡಿದ್ದಾರೆ, ಪ್ಲೀಸ್ ಅದು ರಿಪೀಟ್ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ ಉತ್ತರ. ಯಾರೊಬ್ಬರು ಕಮೆಂಟ್ ಮಾಡಿದ್ದೀರಾ, ದಯವಿಟ್ಟು ಇನ್ನೊಂದು ಕಮೆಂಟ್ ಮಾಡಿ, ನಾನು ಕಾಣಿಸುತ್ತೆ ಅದು ನಿಮಗೆ. ಏನು ಅಂತಂದರೆ ಯಾವುದಿದು ಇದು ಕಲರ್ಸ್ ಆಫ್ ಸೈಲೆನ್ಸ್ ಮೇಲೆ 3 ಮಾರ್ಕ್ಸ್ ಬರುತ್ತೆ. ದೆನ್ ಬಂದುಬಿಟ್ಟು ನಿಮಗೆ ಐ ಆಮ್ ದ ಲ್ಯಾಂಡ್ ಮೇಲೆ ನೋಡಿ, ಐ ಆಮ್ ದ ಲ್ಯಾಂಡಲ್ಲಿ ಏನು ಅಂತಂದರೆ ಎಸ್ ಹೆಲೋ ಸರ್ ಅಂತ ಹೇಳ್ತಾರೆ.
ಓಕೆ ಹೆಲೋ. ಇನ್ನೊಂದು ಏನು ಅಂತ ಕೇಳಿದರೆ ಐ ಆಮ್ ದ ಲ್ಯಾಂಡ್ದಲ್ಲಿ ಭಾಳ ಸುಲಭ. ಈ ಒಂದು 2-3 ಬರ್ತವೆ ಅಷ್ಟೇ ನಿಮಗೆ 3 ಮಾರ್ಕ್ಸ್ನು. ಒಂದೇನು ಅಂತ ಕೇಳಿದರೆ ಫಸ್ಟ್ ಹೂ ಇಸ್ ದ ಸ್ಪೀಕರ್ ಅಂದರೆ ಇದಂತೂ ಬಂದೇ ಬರುತ್ತೆ ಕ್ವಶನು. ಹೂ ಇಸ್ ದ ಸ್ಪೀಕರ್ ಅಂದರೆ ಯಾರು ಅಲ್ಲಿ ಲ್ಯಾಂಡ್ ಅಂತ ಹೇಳ್ಬೋದು. ಬ್ರದರ್ಸ್ ಗೇಮಿಂಗ್ ಹಾಯ್ ಅಂತ ಹೇಳ್ತಾರೆ, ಹಾಯ್. ನೋಡಿ ಏನು ಅಂತಂದರೆ ಅಲ್ಲಿ ಮಾತಾಡೋರು ಯಾರು ಅಂತಂದರೆ ಐ ಆಮ್ ದ ಲ್ಯಾಂಡಲ್ಲಿ ಲ್ಯಾಂಡ ಅಂತ ಹೇಳ್ಬೋದು, ಬೇರೆ ಯಾರು ಮಾತಾಡಲ್ಲ. ಹೂ ಇಸ್ ದ ಯು ಅಂತಂದರೆ ನೀವು ರೀಡರ್ಸ್ ಅಂತೂ ಬರಿಬೋದು ಅಥವಾ ಪೀಪಲ್ ಅಂತೂ ಕೂಡ ಬರಿಬೋದು. ಆ್ಯಂಡ್ ಇವೆರಡು ಫಿಕ್ಸ್ ಕ್ವಶನ್ ನೆನ್ಪಿಡಿ. ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಅಂತ ಹೇಳ್ತಾನೆ, ಪ್ಲೀಸ್ ಹಿಂದಿ ಅಂತ ಹೇಳ್ತಾರೆ. ಓಕೆ, ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಅಂತಂದರೆ ದಿಸ್ ಸ್ಟೇಟ್ಮೆಂಟ್ ಮೀನ್ಸ್ ದ್ಯಾಟ್ ದ ಲ್ಯಾಂಡ್ ಈಸ್ ಮಾಕಿಂಗ್ ಅಟ್ ದ ಪೀಪಲ್ ಹೂ ಏನದ ವೇಸ್ ವಾಸ್ ಆ್ಯಂಡ್ ಬಿಲ್ಡ್ ಪೆನ್ಸಸ್ ಆನ್ ದ ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಪ್ರೊಫೈಲ್ ರೈಟಿಂಗ್ ಅಂತ ಭಾಳ ಸುಲಭ ಇರುತ್ತೆ, ಏನು ಕಷ್ಟ ಇರಲ್ಲ. ಅಲ್ಲಿ ನೀವು ಕೊಟ್ಟದನ್ನು ಜಸ್ಟ್ ನೀವು ಯು ಹ್ಯಾವ್ ಟು ಮೇಕ್ ಸೆಂಟೆನ್ಸಸ್. ಅಲ್ಲಿ ಏನು ಅಂತಂದ್ರೆ ಸೆಂಟೆನ್ಸಸ್ ಮಾಡಿ ಬರಿಬೇಕಾಗತ್ತೆ. ನೋಡಿ ರಾಘವತೆ ಹೆಂಗೆ ಶುರು ಮಾಡ್ಬೇಕಂತಂದರೆ ದಿಸ್ ಪ್ರೊಫೈಲ್ ಈಸ್ ಅಬೌಟ್ ರಾಘವ ಅಥವಾ ಮಿಸ್ಟರ್ ರಾಘವ. ಹಿ ಈಸ್ 50 years old. ಹಿ ವಾಸ್ ಬಾರ್ನ್ ಆನ್ April 4th ಇನ್ ಗದಗ್. ನೋಡಿ ಎಷ್ಟು ಚೆನ್ನಾಗಿ ಬರಿಬೋದು. ಹಿ ಕಂಪ್ಲೀಟೆಡ್ ಏನು MA B.Ed. ಹೀಸ್ ವೈಫ್, ಸ್ಪೌಸ್ ಅಂದ್ರೆ ಏನು ವೈಫು. ಹೀಸ್ ವೈಫ್ ನೇಮ್ ಈಸ್ ನಿರ್ಮಲಾ. ಹೀ ಈಸ್ ದ ಪೋಸ್ಟ್ ಮಾಸ್ಟರ್ ಅಟ್ ದ ಹೆಡ್ ಪೋಸ್ಟ್ ಆಫೀಸ್. ಹೌದಾ, ದಾವಣಗೆರೆ. ಹೀಸ್ ಹಾಬೀಸ್ ಆರ್ ಸಿಂಗಿಂಗ್ ಆ್ಯಂಡ್ ರೀಡಿಂಗ್. ಹೀ ಈಸ್ ವೆರಿ ಪಾಪ್ಯುಲರ್ ಬಿಕಾಸ್ ಹೀ ಈಸ್ ಆ್ಯಕ್ಟಿವ್, ಕೈಂಡ್ ಆ್ಯಂಡ್ ವರ್ಕ್. ಅವ್ನು ಯಾಕೆ ಪಾಪ್ಯುಲರ್ ಇದ್ದಾನೆ ಅಂತಂದರೆ ಅವನು ಆ್ಯಕ್ಟಿವ್ ಇದ್ದಾನೆ. ಯಾರು ಆ್ಯಕ್ಟಿವ್ ಇರ್ತಾರೋ ಎಲ್ಲರೂ ಪಾಪ್ಯುಲರ್ ಇರ್ತಾರೆ. ಹೌದಾ, ಕೈಂಡ್. ಇದು ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮ್ ಅಂತ ಕೇಳ್ತಾರೆ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಅಲ್ಲ ಇದು, ಆ್ಯಕ್ಚುಲಿ ಮಾಡಲ್ ಕ್ವಶನ್ ಪೇಪರ್ ಅಂತ ಬಿಟ್ಟಿದ್ರಲ್ಲ ಅದು ಇದು. ಓಕೆ, ಆ್ಯಂಡ್ ಇದು ಎಲ್ಲ ಭಾಳ ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ, ಡೆವಲಪಿಂಗ್ ಸ್ಟೋರಿ ಹೇಗೆ ಮಾಡ್ಬೇಕು ಸರ್? ಭಾಳ ಈಸಿ. ನೀವು ಇದರ ಟಫ್ ಅನ್ನೋದಿರಲ್ಲ, ನಿಮಗೆಲ್ಲ ಹೆಲ್ಪ್ ಮಾಡಿರ್ತಾರೆ ಅವರು. ಏನು ಅಂತಂದರೆ ಪ್ರತಿಯೊಂದು ಪಿನ್ ಟು ಪಿನ್ ಮಾಹಿತಿ. ಈ ಸ್ಟೋರಿ ಓವರಾಲ್ ಏನು ಗೊತ್ತಾ, ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಅಂತಂದರೆ ಅವನ ಆಸ್ಥಾನದ ಜನರೆಲ್ಲರೂ, ಅವನ ಕಿಂಗ್ಡಮ್ ಪೀಪಲ್, ರಾಜಧಾನಿ ಪೀಪಲು ಎಲ್ಲರೂ ಲೇಜಿ ಇರ್ತಾರೆ. ಆವಾಗ ಅವನೇನು ಹೇಳ್ತಂತಂದರೆ ಇವ್ರಿಗೆಲ್ಲ ಒಂದು ಪಾಠ ಕಲಿಸ್ಬೇಕು ಅಂತ ಹೇಳ್ತಾನೆ. ಪಾಠ ಕಲಿಸ್ಬೇಕಂದ್ರೆ ಏನು ಮಾಡ್ತಾನೆ ಅವನು, ಒಂದು ದೊಡ್ಡ ಕಲ್ಲನ್ನು ರಸ್ತೆ ನೋಡಿ ಇಡ್ತಾನೆ. ಬಟ್ ಎಂಥ ಲೇಜಿ ಪೀಪಲ್ ಅಂತಂದರೆ ಯಾರೂ ಆ ಕಲ್ಲನ್ನು ಸರಿಸಿಡಲ್ಲ. ಹೌದಾ, ಸೊ ಅವಾಗ ಆದರೆ ಸರ್ಕಾರಕ್ಕೆ ಬೈತಾರೆ, ನೋಡಿ ಏನು ಗೋರ್ಮೆಂಟ್ ಇದು ಆ ಕಲ್ಲನ್ನು ಸರಿಸ್ತಾ ಇಲ್ಲ ಅಂತೇಳಿ. ಇದೆಲ್ಲ ಆಗಿ 1 ತಿಂಗಳಾಗತ್ತೆ. ಅವಾಗ ತನ್ನ ರಾಜ ಏನು ಮಾಡ್ತಾನೆ ಅಂತಂದರೆ ತನ್ನ ಸೋಲ್ಜರ್ಸ್ ಕೇಳ್ತಾನೆ, ಇಲ್ಲ ನೀವು ಹೋಗಿ ಕಲ್ಲನ್ನು ಸರಿಸಿ ಅಂತೇಳಿ. ಆ ಕಲ್ಲು ಸರಿಸಿದಾಗ ಅದರ ಕೆಳಗೆ 100 ಗೋಲ್ಡ್ ಕಾಯಿನ್ಸ್ ಒಂದು ಬಂಡಲ್ ಇರುತ್ತೆ. ಅವಾಗ ಪೀಪಲು ದೇ ಅಸ್ಟಾನಿಶ್ಡ್ ಆ್ಯಂಡ್ ದೇ ಡಿಸೈಡೆಡ್ ನಾಟ್ ಟು ಬಿ ಲೇಜಿ. ಅವರು ಅವತ್ತಿನ ಅನ್ಕೋತಾರೆ ನಾವು ಇವತ್ತಿನ ಲೇಜಿ ಆಗಬಾರ್ದು ಅಂತೇಳಿ. ಇಷ್ಟೇ, ಇದನ್ನ ಇಂಗ್ಲೀಷ್ನಾಗ ಐತೆ ನೋಡಿ. ಒನ್ಸ್ ದೇರ್ ವಾಸ್ ಎ ಕಿಂಗ್ ವಾಸ್ ಅಪ್ಸೆಟ್ ಇನ್ ಹಿಸ್ ಕಿಂಗ್ಡಮ್ ಬಿಕಾಸ್ his kingdom people were lazy. He wanted to teach a lesson to them. So he put a big stone in the middle of the road. At that road, the people were passed by, but no one removed that stone, and they started to blame government. A month later, king asked his soldiers to move stone. Under stone, they found 100 gold coins. So, by seeing this, people were astonished and they decided not to be lazy. ಈ ರೀತಿಯಾಗಿ ಬರಿಬೇಕಾಗತ್ತೆ. ಸೊ ಬರೋದು ಭಾಳ ಈಸಿ ಇರುತ್ತೆ. ಏನು ಇಲ್ಲಿ ಡೆವಲಪಿಂಗ್ ಸ್ಟೋರಿ ಏನು ಟಫ್ ಇರಲ್ಲ ರೀ, ಭಾಳ ಈಸಿ ಇರುತ್ತೆ. ಬಟ್ ನೀವು ಯು ಹ್ಯಾವ್ ಟು ಲರ್ನ್ ದೀಸ್ ಥಿಂಗ್ಸ್, ನಿಮಗೆ ಗೊತ್ತಾಗಬೇಕಷ್ಟೆ. ಆಮೇಲೆ ಪಿಕ್ಚರ್ ರೀಡಿಂಗ್ ಅಂತೂ ಏನಿಲ್ಲಪ್ಪ, ಭಾಳ ಕಷ್ಟ ಏನಿಲ್ಲ. ನೀವು ಯಾರು ಓದೋದವ್ರು ಕೂಡ ಬರಿಬೋದು. ನೋಡಿದಾಗ ಗೊತ್ತಾಗುತ್ತೆ. ಇದು ಸ್ಕೂಲ್ ಸೀನ್ ಇದೆ. ಓಕೆ, ದ ಟೀಚರ್ ಈಸ್ ಟೀಚಿಂಗ್ ಸಮ್ ಥಿಂಗ್ಸ್. ಹೌದಾ, ಆಮೇಲೆ ಒಂದು ಪಿಕ್ಚರ್ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಆ್ಯಂಡ್ ಸಮ್ ಆರ್ ಆಸ್ಕಿಂಗ್ ಕ್ವಶನ್ಸ್ ಟು ದೇರ್ ಟೀಚರ್. ಎಲ್ಲ ಕ್ವಶನ್ ಹಾಕಿ ಬರಿಬೇಕಾಗತ್ತೆ. ನೀವು ಏನು ನೋಡ್ತೀರಾ ಅದನ್ನು ಬರಿಬೇಕಷ್ಟೇ. ಆ ಚಿತ್ರದಲ್ಲಿ ನೀವು ಏನು ನೋಡ್ತೀರಾ ಅದನ್ನೆಲ್ಲ ಬರಿತಾ ಹೋಗಬೇಕು. ಓಕೆ,
ನೆಕ್ಸ್ಟು ಕೋಡ್ ಫಾರ್ ಮೆಮೊರಿ ಅಂತಿದೆ. ನಿಮಗೆ ನಾನು ಭಾಳ ಸಲ ಹೇಳ್ತೀನಿ, ಯಾವುದಾದ್ರೂ ಒಂದು ಪದ್ಯ ಮಾಡಿ, ಎರಡೂ ಮಾಡಬೇಡಿ. ಯಾವುದಾದ್ರೂ ಒಂದು ಪದ್ಯ ನೀವು ಬೈಪಟ್ ಮಾಡಿ, ಯಾವುದಾದ್ರು ಬ್ಲೈಂಡ್ ಬೈ ಮಾಡಿ. ಬೆಸ್ಟು ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ಬ್ಲೈಂಡ್ ಬೈ ಮಾಡಿದರೆ ನಿಮ್ಗೆ ಫಿಕ್ಸ್ 4 ಮಾರ್ಕ್ಸ್ ಬಂದೇ ಬರ್ತವೆ. ದ ಥ್ರೋನ್ ಮೊನಾರ್ಕ್ better than his crown. His scepter shows the force of temporal power, the attribute to awe and majesty, wherein does he dread fear of kings. ಇದು ಕ್ವಾಲಿಟಿ ಆಫ್ ಮರ್ಸಿ. ಯಾವ್ದಾದ್ರು ಒಂದು ಮಾಡಿ, ಕ್ವಾಲಿಟಿ ಆಫ್ ಮರ್ಸಿ ಮಾಡಿ ಅಥವಾ ಬ್ಲೈಂಡ್ ಬಾರ್ ಮಾಡಿ, ಫಿಕ್ಸ್ 4 ಮಾರ್ಕ್ಸ್ ಬಂದೇ ಬರ್ತವೆ. Oh, say what is that thing called life? Oh, say what is that thing called life? Which I must never enjoy, which I must never enjoy. What are the blessings of the sight? What are the blessings of the sight? Oh, tell your poor blind boy. Oh, tell your poor blind boy. ಈ ರೀತಿ ಮಾಡಬೇಕಾಗತ್ತೆ. ಬ್ಲೈಂಡ್ ಬಾಯರ್ ಮಾಡಿ, ಕ್ವಾಲಿಟಿ ಆಫ್ ಮನುಷ್ಯರು ಮಾಡಿ, ಯಾವ್ದಾದ್ರು ಒಂದು ಮಾಡಿ, 4 ಮಾರ್ಕ್ಸ್ ಫಿಕ್ಸ್ ನಿಮಗೆ. ಇನ್ನು ಪ್ಯಾಸೇಜ್ ಅಂತೂ ಭಾಳ ಸುಲಭ ರೀ, ಏನು ಕಷ್ಟ ಇರಲ್ಲ. ಪ್ಯಾಸೇಜ್ ನೀವು ಕರೆಕ್ಟಾಗಿ ಓದ್ಕೋಬೇಕಷ್ಟೆ. ಇಲ್ಲೊಂದು ಆ್ಯಂಟ್ಸ್ದೊಂದು ಪ್ಯಾಸೇಜ್ ಇದೆ ನೋಡಿ. ಆ್ಯಂಟ್ಸ್ ಆರ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಫ್ ಆಲ್ ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ. ಇರುವೆಗಳ ಬಗ್ಗೆ ಯಾರಿಗೆ ಗೊತ್ತಿಲ್ಲ ರೀ, ಎಲ್ಲರಿಗೂ ಗೊತ್ತಿದೆ. ಬಿಕಾಸ್ ದೇ ಆರ್ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಇನ್ ಮೆನಿ ಅದರ್ ವೇಸ್. ದೇ ಲಿವ್ ಇನ್ ಫ್ಯಾಮಿಲಿ. ನೋಡಿ ಇರುವೆಗಳು ಹೆಂಗೆ ಸಾಲ ಮುಟ್ಟಿರುತ್ತೆ ನೋಡಿ. They live in families, build their own houses and have a king and a queen. Each ant its own work to do. ಪ್ರತಿಯೊಂದು ಆ್ಯಂಟಿಗೆ ಕೆಲಸ ಮಾಡ್ತವೆ ನೋಡಿ. ಅದಕ್ಕೆ ಜೀಲಾಪೆನ್ ಆ್ಯಂಟ್ ಅಂತ ಒಂದು ಬರುತ್ತೆ ನೋಡಿ, ಅದರ ಉತ್ಸಾಹ ಇಟ್ಕೋಬೇಕು ನಾವು. ಇಟ್ ಡಸ್ ಇಟ್ ವರ್ಕ್ ವೆಲ್. ದ ವೆರಿ ಬರ್ತನಡಿ, ಆಮೇಲೆ ಬರ್ತನಡಿನ. So the very young ants who have just come out their cocoons are generally the nurses ಅಂತ ಹೇಳ್ತಾನೆ. When they are older and their skins became harder, they are ready to leave the nest and do other kinds of works. Some of the ants hunt for food. ಕೆಲವೊಂದು ಆ್ಯಂಟ್ಸ್ಗಳು ಫುಡ್ಗೆ ಸರ್ಚ್ ಮಾಡ್ತವೆ. Most of the insects go out for looking for food. But it is always for themselves. But the ants think of the nest. They bring in food for the queen and other workers as well as for themselves ಅಂತ ಹೇಳ್ತಾರೆ. ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂತ ಕೇಳಿದರೆ, ಹೌ ಆರ್ ದ ಆ್ಯಂಡ್ಸ್ ಸಿಮಿಲರ್ ಟು ಹ್ಯೂಮನ್ ಬೀಯಿಂಗ್ಸ್? ಹೌದ್ರಿ, ಬಿಕಾಸ್ ದೇ ಆರ್ ಸಿಮಿಲರ್ ಇನ್ ಮೆನಿ ಅದರ್ ವೇಸ್. ಯಾಕಂದರೆ ದೇ ಲಿವ್ ಇನ್ ಫ್ಯಾಮಿಲೀಸ್ ಇರ್ಬೋದು, ಬಿಲ್ಡ್ ದೇರ್ ಓನ್ ಹೌಸಸ್ ಆ್ಯಂಡ್ ಹ್ಯಾವ್ ಎ ಕಿಂಗ್ ಆ್ಯಂಡ್ ಎ ಕ್ವೀನ್. ಈಚ್ ಆ್ಯಂಡ್ has its own work and to do, and it does it work well ಅಂತ ಹೇಳ್ಬೋದು. And how are the ants different from the insects, other insects ಅಂತ ಹೇಳ್ತಾನೆ. Most of the insects go out looking for food, but it is always for themselves. But the ants think of the nest. They bring in food for the queen and other workers as well as ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ಬೋದು. ಸೊ ಓಕೆ. ಆಮೇಲೆ ನಾನು ಭಾಳ ಸಲ ಹೇಳಿದ್ದೀನಿ, ಸಮ್ಮರಿ ಬಂದುಬಿಟ್ಟು ನಿಮಗೆ ಯಾವ್ದಾದ್ರು ಒಂದು ಮಾಡಿ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಮಾಡಿರಿ, ಜಾರ್ಜರ್ ಮಾಡಿ. ಇಲ್ಲಿ ಪಾಯಿಂಟ್ಸ್ಗಳನ್ನ ಕೊಡಲಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಪಾಯಿಂಟ್ಸ್ ಬರ್ತಿದ್ದೀವಿ ನೋಡಿ. ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಇಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಅ ಜೀನಿಯಸ್. She was taught to climb trees when she was 6 years old. From her brother. ಹೌದಾ? Even at the age of 62, she used to climb trees. People said that it was disgraceful. One day she climbed a tree and couldn't come down. Doctors advised her a quite weak bed rest. Staying in bed, it appeared like hell for her. She demanded a house in treetop. As soon as she recovered, her son fulfilled her wish. ಯಾವ್ದಾದ್ರು ಒಂದು ಮಾಡಿ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಟ್ರೀ ಮಾಡಿ, ಪಿಕ್ಸ್ ಬರುತ್ತೆ. ಜಾರ್ಜ್ ಪೋಯಮರ್ ಮಾಡ್ಕೊಳ್ಳಿ. ಜಾರ್ಜ್ ಪೋಯಮ್ ಬಂದ್ಬಿಟ್ಟು ನಿಮಗೆ, ಜಾರ್ಜ್ ಪ್ಲೇಯರ್ ಈಸ್ ಸ್ಟ್ಯಾಂಡಿಂಗ್ ಲೈಕ್ ಎ ಬ್ಲ್ಯಾಕ್ ಅಂಡ್ ಸೆಂಟ್ ಮರಿನರ್. His face is wrinkled and weary. He wears a faded blue old shirt. His tie is undone. His old jacket holds his sagging stomach. His shoes have paper in them. His rough unshorn face shows the pain, and he gently lifts the saxophone and plays music. Now he is not a black man but a bird which flies higher.
ಹೀ ಟೆಲ್ಸ್ ದ ಮೆಸೇಜ್ ಆಫ್ ಗಾಡ್ ಥ್ರೂ ಮ್ಯೂಸಿಕ್ ಅಂತ ಹೇಳ್ಬೋದು. ಸೊ ಈ ರೀತಿ ಬರಿಬೋದು. ಆಮೇಲೆ ನಿಮಗೆ ಎಸ್ಸೆ ಬಂದುಬಿಟ್ಟು ನಿಮಗೆ ಕೋವಿಡ್-19 ಫಿಕ್ಸ್ ನೆನ್ಬಿಡಿ, ಬಂದೇ ಬರುತ್ತೆ. ಇದು ಕೋವಿಡ್-19 ಬಂದೇ ಬರುತ್ತೆ ಬಿಡಿ, ಈಸಿಯಾಗಿ ಬರುತ್ತೆ. ಕೊರೋನಾ ವೈರಸ್ ಫ್ಯಾಮಿಲಿಯರ್ ವೈರಸ್ ಅಂತ ಹೇಳ್ತಾನೆ. ಸೊ ಹಂಗಾದ್ರೆ ಸಿಮ್ಟಮ್ಸ್ ಬರ್ಕೋಬೇಕಾಗುತ್ತೆ. ಸಿಮ್ಟಮ್ಸ್ ಆಫ್ ಕೋವಿಡ್-19 ಫೀವರು, ಡ್ರೈ ಕಫ್ ಅಂತ ಬರೆದಿದೆ ನೋಡಿ. ಅಡ್ವೈಸಸ್ ಏನು, ಅಡ್ವೈಸಸ್ ಅಂದರೆ ಏನು ಅಂತಂದರೆ ಏನು ಮೇಂಟೈನ್ ಡಿಸ್ಟೆನ್ಸು ಆ್ಯಂಡ್ ಯೂಸ್ ಸ್ಯಾನಿಟೈಸರು ಆ್ಯಂಡ್ ಯೂಸ್ ಮಾಸ್ಕ್ಸು ಅವನ್ನ ಬರೀಬೇಕು ಅಷ್ಟೇ. ಆಮೇಲೆ ಲೆಟರ್ ಅಂತೂ ನೋಡಿ, ನಿಮಗೆ ಲೆಟ್ರ್ ಬರೆಯೋದ್ನಾಗ ನೀವು ನೂತನ್ ನಿತ್ಯ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹುಡುಗರಾದರೆ ನೀವು ನೂತನ್ ಅಂತ ತೊಗೊಳ್ಳಿ, ಹುಡುಗಿರಾದರೆ ನಿತ್ಯ ಅಂತ ತೊಗೊಳ್ಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಕಡೆ ಈ ರೀತಿ ಬರೆಸ್ಬೇಕು, ಎಲ್ಲ ಲೆಫ್ಟಿಗೆ ಬರೀಬೇಕು. ಇದು ಪರ್ಸ್ನಲ್ ಲೆಟ್ರು ನೋಡಿ. ಡಿಯರ್ ಡೇಟ್ ಮಾತ್ರ ನಾಡಿದ್ದು ಹಾಕಬೇಕು. ನಾಡಿಯಷ್ಟು 30 ಮಾರ್ಚ್ 2022 ಅಂತ ಹಾಕಬೇಕಾಗತ್ತೆ. ಡಿಯರ್ ಅಂಕಲ್ ಅಂತ ಬರೆದಿದೆ ನೋಡಿ, ಏನು ಬಾಡಿ ಆಫ್ ದ ಲೆಟ್ರ್ ಬರೀಬೇಕಾಗತ್ತೆ. ಸೊ ಈಗೆಲ್ಲ ಲೆಫ್ಟಿಗೆ ಇರಬೇಕು ನೋಡಿ. ಈ ವಾಸ್ ಲವಿಂಗ್ಲಿ ಅಂತ ಕೊಟ್ಟಾನೆ. ದೆನ್ ಮಿಸ್ಟರ್ ರಾಮಪ್ಪ, ಸಂಪಿಗೆಪುರ, ಹಾಸನ ಅಂತ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ಒಂದು 5 ರಿಂದ 10 ನಿಮಿಷ ನಂತರ ಮತ್ತೊಂದು ಕ್ವಶನ್ ಬರ್ತೀನಿ, ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು.